ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಕೊಡಗಿನ ಹುಡುಗ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿದೆ. ಹಾಗೆ ನಾನು ಮತ್ತು ನನ್ನ ರೂಮ್ಮೇಟು ಸೇರಿಕೊಂಡು ಆ ಪ್ಲೇಸಿಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಅದನ್ನು ನೋಡ್ಕೊಂಡು ಬರುವ. ಹಾಗೆ ಕಬ್ಬೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನನಗಿಲ್ಲಿ ಚೇಲಾವರ ಫಾಲ್ಸ್ ಸಿಕ್ತು. ಸೊ ಆನ್ ದ ವೇನೇ ಸಿಗುತ್ತೆ. ಬನ್ನಿ ಚೇಲಾವರ ಫಾಲ್ಸ್ ನೋಡ್ಕೊಂಡು ಬರುವ. ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ, ಎಚ್ಚರಿಕೆ, ದಯವಿಟ್ಟು ನೀರಿಗೆ ಇಳಿಯಬೇಡಿ. ಯಾಕೆಂತ ಹೇಳಿದರೆ ಇಲ್ಲಿ ಸುಮಾರು ವಿಷಯಗಳಾಗಿದೆ. ಸುಮಾರು ಜನ ನೀರಿಗೆಲ್ಲ ಇಳಿದು ಸತ್ತಿದ್ದಾರೆ. ಅದಕ್ಕೋಸ್ಕರ ನೀರಿಗೆ ಇಳೋಕ್ಕೆ ಭಯ, ಯಾರನ್ನೂ ಬಿಡೋದಿಲ್ಲ. ಮತ್ತು ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಒಟ್ಟಿಗೆ ಬರ್ತೀವಿ, ಆದರೆ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬೆಳಿಗ್ಗೆ ಬೇಗ ಬಂದಿದ್ದರಿಂದ ಒಳ್ಳೆಯದಾಯಿತು. ಬರೀ ಮಿಸ್ಟೆಲ್ಲ ನೋಡೋಕ್ಕೆ ಸಿಗುತ್ತೆ. ಮಂಜು ಚೇಲಾವರ ಫಾಲ್ಸ್ನಲ್ಲಿದೆ. ನೀರು ಸ್ವಲ್ಪ ಕಡಿಮೆ ಇದೆ. ಮಳೆಗಾಲದಲ್ಲಿ ನೀರು ಸಖತ್ತಾಗಿರ್ಬೋದು. ಆನ್ ದ ವೇ ಹೋಗೋದೇ ಇತ್ತಲ್ಲ, ಹಾಗೆ ನೋಡ್ಕೊಂಡು ಬರೋಣ ಅಂತ. ಹಾಗೆ ವಾಟರ್ ಫಾಲ್ಸ್ ಎಲ್ಲ ನೋಡ್ಕೊಂಡ್ವಿ. ಇನ್ನು ಪಯಣ कब्बे हिल्स कड़े पहले ये पूरा ओपन था भाई. एक और दुकान भी था. ऐसे साइड में पाते हैं ना. ಮೇ ಬಿ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್ಗಳು ಇಲ್ಲಿ ಇರ್ತಾರೆ ಕಾಣುತ್ತೆ. ಇದೇ ಕಬ್ಬೆ ಬೆಟ್ಟ. ಆಲ್ರೆಡಿ ಹೋಗಿ ಸುಮಾರು ಜನ ಎಲ್ಲ ಬರ್ತಿದ್ದಾರೆ ವಾಪಸ್ಸು. ಬೆಳಿಗ್ಗೆ ಬಂದರೆ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದರೆ ಈ ಸೆಕೆ ಈಗಿನ ಈ ಟೈಮಲ್ಲಿ ಸೆಕೆನ ತಡ್ಕೊಳಕ್ಕಾಗೋದಿಲ್ಲ. ಬೆಳಿಗ್ಗೆ ಆದರೆ ಅಷ್ಟು ಬಿಸಿಲು ಸಿಗೋದಿಲ್ಲ ನಿಮಗೆ. ಹಾಗೆ ವಾಕ್ ಕೂಡ ಮಾಡ್ಬೋದು ಆರಾಮಾಗಿ. ಇವನಾಗಲಿಂದ ನಮ್ಮ ಹಿಂದನೇ ಬರ್ತಾನೆ. बा बेटा तो आबा इधर से. हाँ इधर से. डरो मत, वो कुछ नहीं करेगा. ब्रो थोड़ा बंदा पुली थोड़ा दे दो भाई. यस यू कैन टेक दैट ब्रो. कम कम बा. ತುಂಬ ದೋಸ್ತಿ ಆಗಿದ್ದಾನೆ ನೋಡಿ ಹುಲಿ. ಬಂದು ತಲುಪಿದ್ದೀನಿ. ವ್ಯೂ ಪಾಯಿಂಟ್ ಸಖತ್ತಾಗಿದೆ. ಹಾಗೆ ಬರುವಾಗ ಫ್ರೆಂಡ್ಸ್, ನೀರು ಮಾತ್ರ ತರೋದನ್ನು ಮರಿಬೇಡಿ. ನೀವೆಲ್ಲಾದರೂ ಇಲ್ಲಿಗೆ ವಿಸಿಟ್ ಕೊಟ್ಟರೆ ನೀರು ಜೊತೆಗೆ ತಕ್ಕೊಳ್ಳಿ ಆಯಿತಾ. ನಾನಂತೂ ನೀರು ಮರ್ತು ಬಂದಿದ್ದೀನಿ, ತುಂಬ ಕುಡಿಲಿಕ್ಕೆ ಆಗ್ತಿದೆ. ಮತ್ತು ಇನ್ನೊಂದು ಬೆಟ್ಟ ಕೂಡ ಇದೆ, ಆ ಬೆಟ್ಟ ಕೂಡ ಹತ್ತಬೇಕು. ಅದು ಇದಕ್ಕಿಂತ ದೊಡ್ಡ ಬೆಟ್ಟ. ಬನ್ನಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಫೈನಲಿ ಆ ಬೆಟ್ಟದ ವ್ಯೂ ನಾವು ಎಂಜಾಯ್ ಮಾಡ್ಕೊಂಡ್ಬಂದ್ವಿ. ಅಲ್ಲಿ ಕಾಣ್ತಿರೋ ಬೆಟ್ಟದ್ದು. ಮತ್ತು ಈಗ ಇನ್ನೊಂದು ಬೆಟ್ಟ ಇದೆ, ಇದು ಸ್ವಲ್ಪ ದೊಡ್ಡ ಬೆಟ್ಟ. ಈ ಬೆಟ್ಟದ್ದು ಕವರ್ ಮಾಡಬೇಕು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಬೆಟ್ಟನೇ. ಬನ್ನಿ ಆ ಬೆಟ್ಟಕ್ಕೆ ಪ್ರಯಾಣ ಶುರು ಮಾಡೋಣ. ಇದು ಒಂದು
ಈ ದೊಡ್ಡ ಬೆಟ್ಟದ ಅರ್ಧಕ್ಕೆ ತಲುಪಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಹತ್ತಬೇಕು, ತುಂಬ ತಪ್ಪಿದೆ. ಹಾಗೆ ಇಲ್ಲಿಂದ ಕೆಳಗಿರೋ ವ್ಯೂ ನೋಡಲಿಕ್ಕೂ ಅಷ್ಟೇ ಸಖತ್ತಾಗಿದೆ ನೋಡಿ. ಅಲ್ಲಿ ಇನ್ನೂ ಸುಮಾರು ಜನರೆಲ್ಲ ಬರ್ತಿದ್ದಾರೆ. ಚೆನ್ನಾಗಿದೆಯಾ? ಇಳಿಯೋಕ್ಕಾಗಲ್ವಾ? ಹೌದಾ? ಹಾಂ, ಹತ್ಕೊಂಡು ಬಂದೆ ನೋಡುವ. ಇಲ್ಲಿ ತನಕ ಬಂದಿದೆಯಲ್ಲ, ನೋಡ್ಕೊಂಡು ಹೋಗು. ಇನ್ನೂ ಹೋಗ್ಬೇಕು, ತುಂಬ ಇನ್ನೂ ಹೋಗ್ಬೇಕಾ? ಓಕೆ. ಅಲ್ಲೊಂದು ಫಸ್ಟ್ ಪಾಯಿಂಟ್ ಒಂದು ಸಿಗುತ್ತೆ, ಸೆಕೆಂಡ್ ಪಾಯಿಂಟ್ ಅದರಿಂದ ಪುನಃ ಮೇಲೆ ವಾಟರ್ ಬಾಟ್ಲು ತಗೊಳ್ಳಿ. ಸ್ವಲ್ಪ ಆದರೆ ಬೇಕು, ನಾವು ವಾಟರ್ ಬಾಟ್ಲು ತಂದಿಲ್ಲ. ಬೇಕೆ ಜಾವ್ ತೋಡ ಮುಷ್ಕಿಲ್ ಹೋಗ. ಬಂದವರು ಕೂಡ ಅಡ್ವೈಸ್ ಕೊಡ್ತಿದ್ದಾರೆ, ನೀರು ಬಾಟ್ಲು ಮರ್ಯಾದೆ ತನ್ನಿ ನೀವು ಇಲ್ಲಿಗೆ ವಿಸಿಟ್ ಕೊಡೋದಾದರೆ ನೋಡಿ. ಅವ್ರು ಹೇಳ್ತಿದ್ದಾರೆ ಇಳಿಯೋಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತೆ. ನೋಡುವ ಬನ್ನಿ. ಆಗಲ್ಲ, ನಿಜ ಆಗಲ್ಲ. ಹೌದು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹಾಂ, ಚೆನ್ನಾಯ್ತಾ? ಓಕೆ. ಇದು ಫೈನಲಿ ಕಬ್ಬೆ ಬೆಟ್ಟ ಮೇಲ್ಗಡೆ ಟಾಪಿಗೆ ಬಂದಿದ್ದೀನಿ. ತುಂಬ ಟಯರ್ಡ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಟಯರ್ಡ್ ಆಗೋ ವಿಷಯ ಅಲ್ಲ, ಇಲ್ಲಿ ಬಂದು ವ್ಯೂನ ಎಂಜಾಯ್ ಮಾಡೋದಿರೋದು. ನೋಡಿ ಬನ್ನಿ, ವ್ಯೂ ತೋರಿಸ್ತೀನಿ ನಿಮಗೆ. ಇಳ್ಕೊಂಡು ಬಂದರೆ ಇಲ್ಲಿಯೂ ಸಹ ನಿಮಗೆ ನೋಡಲಿಕ್ಕೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅದು ಆಗಲೇ ನೋಡಿದ್ದು, ಅದು ಸ್ವಲ್ಪ ಹೈಯೆಸ್ಟ್ ಪೀಕ್. ಅದು ಇಲ್ಲಿಂದ ನೋಡ್ಬೋದು. ಇಲ್ಲಿಂದ ನೋಡಲಿಕ್ಕೆ ಹೆದರಿಕೆ ಆಗುತ್ತೆ, ಫುಲ್ಲು ಕಲ್ಲಲ್ಲಾಗಿದೆ ನೋಡಿ. ಈ ಕಡೆ ಫುಲ್ ರೈಟಿಗೆ ಫುಲ್ ಕಲ್ಲಾಗಿ ಇದೆ. ಅಂತೂ ಟಾಪಿಗೆ ಬಂದು ನೋಡೋಕ್ಕೆ ವ್ಯೂ ಮಾತ್ರ ಸಖತ್ತಾಗಿದೆ. ಎಲ್ಲ ನೋಡಿಕೊಂಡು ಇಲ್ಲಿಂದ ವಾಪಸ್ ಇಳಿಲಿಕ್ಕೆ ಶುರು ಮಾಡಿದ್ದೀನಿ. ಹೆವಿ ಗಾಳಿ ಇದೆ ನೋಡಿ, ಎಲ್ಲ ಹತ್ಕೊಂಡು ಬರ್ತಿದ್ದಾರೆ. ಅಂತೂ ಫೈನಲಿ ಕಬ್ಬೆ ಹಿಲ್ಸ್ ಪಯಣ ಮುಗೀತು. ಕಬ್ಬೆ ಹಿಲ್ಸ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಯಾರಾದರೂ ಕೊಡಗಿಗೆ ಅಥವಾ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ಒಂದು ಸಲ ಬಂದು ಈ ಬೆಟ್ಟನ ವಿಸಿಟ್ ಮಾಡಿ. ಹಾಗೆ ಹೇಳ್ತಾ ನಾನು ನನ್ನ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಿದ್ದರೆ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಬಾಯ್, ಟೇಕ್ ಕೇರ್.